ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ಸಂಗೀತ. ಸೊ ಬಿಗ್ ಬಾಸ್ನ 2ನೇ ಪ್ರೊಮೋ ಕೂಡ ಬಿಟ್ಟಿದ್ದಾರೆ. ಸೊ ನಾನು ಅಂದ್ಕೊಂಡಿದ್ದೆ ಯಾವುದೇ ಫ್ರೆಂಡ್ಶಿಪ್ ಏನೇ ಆದ್ರೂ ನಮ್ರತ ಅವರು ಮತ್ತು ವಿನಯ್ ಅವರ ಫ್ರೆಂಡ್ಶಿಪ್ಗೆ ಸ್ವಲ್ಪ ಬಿರುಕು ಮೂಡೋದೆಲ್ಲ ತುಂಬ ಕಷ್ಟ. ಸೊ ಇವರಿಬ್ಬರ ಮಧ್ಯಕ್ಕೆ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇವತ್ತಿನ ಪ್ರೊಮೋ ಅದನ್ನ ಕೂಡ ಸುಳ್ಳು ಮಾಡೋದರ ಕಾಣಿಸ್ತಾ ಇದೆ. ಸೊ ಇವಾಗ ನಮ್ರತ ಅವರು ಮತ್ತು ವಿನಯ್ ಅವ್ರ ಮಧ್ಯಕ್ಕೆ ಒಂದು ಸ್ವಲ್ಪ ಬಿರುಕು ಮೂಡಿದೆ ಅಂತ ಹೇಳ್ಬೋದು. ಸೊ ಏನಿಲ್ಲ, ಒಂದು ಟಾಸ್ಕ್ ರಿಲೇಟೆಡ್ ಆಗಿ ನಮ್ರತ ಅವರು ಅವರಿಗೆ ಒಂದು ಅಧಿಕಾರ ಸಿಗುತ್ತೆ ಟಾಸ್ಕ್ ಆಡೋವಾಗ ಅವರು ಗೆದ್ದಿದ್ದಾರೆ ಅಂತ. ಅಂದರೆ ಆ ಟಾಸ್ಕ್ ಪೂರ್ತಿ ಅಲ್ಲ, ಬಟ್ ಆ ಟಾಸ್ಕ್ ಆಡೋ ಟೈಮಲ್ಲಿ ಒಂದು ಆಪರ್ಚುನಿಟಿ ಅವರು ತೊಗೊತಾರೆ. ಸೊ ಆವಾಗ ಒಬ್ಬರನ್ನ ಹೊರಗಡೆ ಇಡ್ಬೋದು. ಆ ಟಾಸ್ಕಲ್ಲಿ ಕಾರ್ತಿಕ್ ಅವರು, ವಿನಯ್ ಅವರು ಮತ್ತು ನಮ್ರತ ಅವ್ರು 3 ಜನ ಆಡ್ತಿರ್ತಾರೆ. ತುಕಾಲಿ ಅವರು ಕೂಡ ಇರ್ತಾರೆ, ಬಟ್ ಅವ್ರು ಫಸ್ಟಿಗೆ ಔಟ್ ಆಗಿ ಹೋಗಿರ್ತಾರೆ. ಸೊ ನಮ್ರತ ಅವರಿಗೆ ಅಧಿಕಾರ ಸಿಗುತ್ತೆ ಯಾರಾದರೂ ಹೊರಗಡೆ ಇಡ್ಬೋದು ಅಂತ. ಸೊ ಆ ಟೈಮಲ್ಲಿ ಅವರು ವಿನಯ್ ಅವ್ರನ್ನ ಹೊರಗಡೆ ಇಡೋಕ್ಕೆ ಅಂತ ಚೂಸ್ ಮಾಡ್ತಾರೆ. ಸೊ ಇದು ಆ್ಯಕ್ಚುಲಿ ವಿನಯ್ ಅವರಿಗೆ ಬೇಜಾರಾಯಿತು. ಮೋಸ್ಟ್ಲಿ ಫ್ರೆಂಡ್ ಅಂತ ಅಂದಿದ್ದಕ್ಕೂ ಒಂದು ಸ್ವಲ್ಪ ಬೇಜಾರಾಗಿರುತ್ತೆ. ಯಾಕಂದರೆ ನಮ್ಮ ಫ್ರೆಂಡ್ಸೇ ನಮ್ಮನ್ನ ತೆಗೆಯಲ್ಲ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಇಲ್ಲಿ ನಮ್ರತ ಅವ್ರು ತೆಗೆದುಬಿಟ್ರು. ಸೊ ಒಳಗಡೆ ಬಂದು ಹೇಳ್ತಿರ್ತಾರೆ ವಿನಯ್ ಅವರು, ನಾನೇನಾದರೂ ಗೆದ್ದಿದ್ರೆ ಕಾರ್ತಿಕ್ನ ತೆಗಿತಿದ್ದೆ, ಕಾರ್ತಿಕ್ ಗೆದ್ದಿದ್ರೆ ನಿನ್ನನ್ನು ತೆಗಿತಿದ್ದ, ಬಟ್ ನೀನು ನನ್ನನ್ನು ತೆಗೆದೆ. ಜಸ್ಟ್ ಡಿಫ್ರೆನ್ಸ್ ಅರ್ಥ ಮಾಡಿಸ್ಬೇಕಿತ್ತು, ಅರ್ಥ ಮಾಡಿಸ್ದೆ ಅಂತ. ಸೊ ಆವಾಗ ಇಲ್ಲಿ ನಮ್ರತ ಅವ್ರು ಕೂಡ ಹೇಳ್ತಿರ್ತಾರೆ, ಬರೀ 100 ಪಾಯಿಂಟ್ಸ್ಗೋಸ್ಕರ ನಾನು ಮಾಡಿದ್ದು ಬೇರೆ ಏನೂ ಇಲ್ಲ ಅಂತ. ಬಟ್ ಏನೇ ಆದ್ರೂ ಎಷ್ಟು ದಿನಗಳಿಂದನೂ ಆಲ್ಮೋಸ್ಟ್ 100 ದಿನ ಆಗಕ್ಕೆ ಬಂತು, ವಿನಯ್ ಅವರು ನಮ್ರತ ಅವ್ರನ್ನ ಎಲ್ಲೂ ಬಿಟ್ಕೊಟ್ಟಿಲ್ಲ. ಆ್ಯಕ್ಚುಲಿ ಎಲ್ಲೇ ಒಂದು ನೀವು ಸರ್ಕಮ್ಸ್ಟೆನ್ಸ್ ನೋಡಿದ್ರೂ ಕ್ಯಾಪ್ಟನ್ ಆಗೋ ಟೈಮಲ್ಲೂ ಅಷ್ಟೇ ವಿನಯ್ ಅವರು ನಮ್ರತ ಅವ್ರನ್ನೇ ಸಪೋರ್ಟ್ ಮಾಡ್ತಾರೆ. ಬಟ್ ಎಲ್ಲೋ ಒಂದು ಕಡೆ ನಮ್ರತ ಅವರು ವಿನಯ್ ಅವ್ರನ್ನ ಇಲ್ಲಿ ಬಿಟ್ಕೊಟ್ಬಿಟ್ರು ಅಂತ ಅನಿಸುತ್ತೆ. ಸೊ ನೋಡೋಣ ಇದಕ್ಕೆ ಕಮೆಂಟ್ಸ್ ಎಲ್ಲ ಹೇಗಿದೆ ಏನು ಅಂತ. ಸೊ ಇವತ್ತಿನ ಒಂದು ಪ್ರೋಮೋಗೆ ಸೊ ಆ್ಯಕ್ಚುಲಿ ಪ್ರೋಮೋ ಕಮೆಂಟ್ಸ್ ಒಂದು ಸ್ವಲ್ಪ ಪ್ರೋಮೋ ರಿಲೇಟೆಡ್ಗಿಂತ ಫಸ್ಟ್ ಎಲ್ಲ ಬೇರೆಯೇ ಇರುತ್ತೆ. ಅವರ ಫ್ಯಾನ್ಸ್ ಹಾಕಿರ್ತಾರೆ. ಸೊ ನೋಡೋಣ ಏನೇನಿದೆ ಅಂತ. ಸರಿ, ಫಸ್ಟ್ ನೋಡೋದಾದರೆ ಗೆದ್ದೇ ಗೆಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಅಂತ ಆಗಿರೋದು ಕಾರ್ತಿಕ್ ಅವರಿಗೆ. ಯಾರೇ ಏನು ಹೇಳಲಿ ಈ ಸೀಸನ್ ಮೇಲೆ ಆಗೋದು ಸಂಗೀತಾನೇ ಅಂತ ಹೇಳ್ತಾರೆ. ಬೇರೆಯವ್ರಿಗೆ ಸಲಾಮ್ ಹೊಡೆಯೋಕ್ಕೆ ಅವಶ್ಯಕತೆ ಸಂಗೀತಾಗೆ ಇಲ್ಲ. ಸೋತ್ರೂ ಸರಿ ಗೆದ್ದರೂ ಸರಿ ನಮ್ಮ ಹುಡುಗಿ ಗತ್ತಲ್ಲೇ ಇರ್ತಾಳೆ ಅನ್ನೋರು ಲೈಕ್ ಮಾಡಿ. ಸೊ ಇದು ಸಂಗೀತ ಅವರಿಗೆ ಹೇಳ್ತಿರೋದು. ಸೊ ನೆಕ್ಸ್ಟು ವಿನಯ್ ಯು ವಿನ್ ದ BBK ಅಂದರೆ ಅವರು ವಿನಯ್ ಅವರು ಈ ಸೀಸನ್ ಗೆಲ್ತಾರೆ ಅಂತ ಹೇಳ್ತಿದ್ದಾರೆ. ಆಡಿದ ಮಾತುಗಳು ಬದಲಾಯಿಸುವ ವ್ಯಕ್ತಿತ್ವಗಳ ಮಧ್ಯ ಎಲ್ಲೂ ತಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸದ ನೇರ ನುಡಿ ಸಂಗೀತ ಶೃಂಗೇರಿ ಅವರಿಗೆ ಸದಾ ನಮ್ಮ ಬೆಂಬಲ ಇರುತ್ತದೆ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟು ಬಿಗ್ ಬಾಸ್ ಸೀಸನ್ 10 ಸಂಗೀತ ಅವರೇ ವಿನ್ ಆಗ್ತಾರೆ. ಸಂಗೀತ ಯೂಸ್ ಮಾಡಿದ ವುಮನ್ ಕಾರ್ಡ್ ಆದರೆ ನಮ್ರತ ವಿನಯ್ನ ತೆಗೆದು ಕಾರ್ತಿಕ್ನ ಆಯ್ಕೆ ಮಾಡ್ಕೊಂಡಿದ್ದಾರಲ್ಲ, ಇದು ಯಾವ ಕಾರ್ಡ್ ಅಂತ. ಸೊ ಇದು ಆ್ಯಕ್ಚುಲಿ ಚೆನ್ನಾಗಿದೆ ಕ್ವೆಶನು. ಬೆಳಿಗ್ಗೆ ಇದೇ ಪ್ರೊಮೋ ಥರ ಬಂದಿತ್ತು. ಅಲ್ಲಿ ಸಂಗೀತ ಅವರು ಕಾರ್ತಿಕ್ ಅವ್ರನ್ನ ತೆಗೆದಿರ್ತಾರೆ. ಸೊ ಅವಾಗ ವುಮನ್ ಕಾರ್ಡ್ ಅಂತ ಒಂದು ವರ್ಡ್ ಯೂಸ್ ಆಗುತ್ತೆ. ಬಟ್ ಇವಾಗ ನಮ್ರತ ಅವರು ಕೂಡ ವಿನಯ್ ಅವ್ರನ್ನ ತೆಗಿತಾರೆ. ಸೊ ಇವಾಗ ಯಾವ ಕಾರ್ಡ್ ಅಂತ ಕೇಳ್ತಿದ್ದಾರೆ. ಆ್ಯಕ್ಚುಲಿ ಕರೆಕ್ಟು. ನೆನ್ನೆ ವರ್ತೂರ್ ಅವರು ಕಾರ್ತಿಕ್ನ ಹೊರಗಿಟ್ಟಾಗ ಮಾತನಾಡದ ಕಾರ್ತಿಕ್ ಸಂಗೀತ ಹೊರಗಿಟ್ಟಾಗ ವುಮನ್ ಕಾರ್ಡ್ ಅಂತಾರೆ. ಹಾಗಿದ್ರೆ ನೆನ್ನೆ ಏನು ಕಾರ್ಡ್ ನೆನ್ನೆ ಏನು ಕಾರ್ಡು ಅಂತ ಕೇಳ್ತಿದ್ದಾರೆ. ಸೊ ಅದೇ ಹೇಳಿದೆ ಅಲ್ವಾ ನಾನು ಪ್ರೀವಿಯಸ್ ವಿಡಿಯೋಲಿ ಕೂಡ ಹೇಳಿದ್ದೆ. ವರ್ತೂರ್ ಅವರು ಹೊರಗಡೆ ಇಟ್ಟಾಗ ಕಾರ್ತಿಕ್ ಅವರು ಏನೂ ಮಾತಾಡಲಿಲ್ಲ. ಅವಾಗೂ ಈ ಥರ ರಿಯಾಕ್ಟ್ ಮಾಡಿದರೆ ಏನು ಡಿಫ್ರೆನ್ಸ್ ಅನ್ನಿಸ್ತಿರಲಿಲ್ಲ. ಬಟ್ ಇವತ್ತು ಸಂಗೀತ ಅವ್ರು ಇಟ್ಟ ತಕ್ಷಣ ಯಾಕೆ ಈ ಥರ ರಿಯಾಕ್ಟ್ ಮಾಡಿದ್ರು ಅಂತ ಕ್ವೆಶನ್ ಬರೋದು ಸಹಜ. ಸೊ ನೆಕ್ಸ್ಟು ನೆನ್ನೆ ನೀನೇ ಸಾಕಿದ ಗಿಣಿ. ಸೊ ಇದು ತುಕಾಲಿ ಅವರು ಪ್ರೋಮೋದಲ್ಲಿ ಹಾಡ್ತಿರ್ತಾರೆ. ಅಂದರೆ ವಿನಯ್ ಅವ್ರನ್ನ ಹೊರಗೆ ಇಟ್ಬಿಡ್ತಾರಲ್ವ ನಮ್ರತ ಅವರು. ಸೊ ಆ ಟೈಮಲ್ಲಿ ನೀನೇ ಸಾಕಿದ ಗಿಣಿ ಅಂತ ನಮ್ರತ ಅವ್ರಿಗೆ ರಿಲೇಟ್ ಮಾಡಿಕೊಂಡು ವಿನಯ್ ಅವರಿಗೆ ರೇಗಿಸ್ತಿರ್ತಾರೆ ತುಕಾಲಿ ಅವರು. ಸೊ ನೆಕ್ಸ್ಟು ವಿನಯ್ ಆ್ಯಂಡ್ ಸಂಗೀತ. ಸೊ ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಸದ್ಯಕ್ಕೆ ನೋಡಿದೆ ನಾನು, ವಿನಯ್ ಮತ್ತು ಸಂಗೀತ ಕಾಂಬಿನೇಷನ್ ತುಂಬ ಜನ ಇಷ್ಟಪಡ್ತಿದ್ದಾರೆ. ನೆನ್ನೆನೂ ಅಷ್ಟೇ ವಿನಯ್ ಅವರು ಬೇಜಾರು ಮಾಡ್ಕೊಂಡು ಕೂತ್ಕೊಂಡಾಗ ಸಂಗೀತ ಅವ್ರು ಹೋಗ್ಬಿಟ್ಟು ಸಮಾಧಾನ ಮಾಡ್ತಿರ್ತಾರೆ. ಬೇಜಾರು ಮಾಡ್ಕೊಬೇಡಿ, ಎಲ್ಲರಿಗೂ ಆಟಕ್ಕೆ ಅವಕಾಶ ಸಿಗಬೇಕು. ಮತ್ತು ಇನ್ನೊಂದು ಏನು ಅವರಿಗೆ ರಿಯಲೈಸೇಷನ್ ಆಗಿದ್ದು ನಂಗೆ ತುಂಬ ಇಷ್ಟ ಆಯಿತು ಅಂದರೆ ಅವರೊಂದು ಮಾತು ಹೇಳ್ತಾರೆ, ಇಷ್ಟು ದಿನ ನಾವು ಎಷ್ಟೋ ಜನಕ್ಕೆ ಆಟ ಆಡೋಕ್ಕೆ ಅವಕಾಶನೇ ಕೊಡ್ತಿರ್ಲಿಲ್ಲ, ಅವ್ರಿಗೆ ಆಗಲ್ಲ ಅಂತ. ಬಟ್ ಈ ವಾರ ಆ್ಯಕ್ಚುಲಿ ಎಲ್ಲರೂ ಯಾರೆಲ್ಲ ಆಟ ಆಡ್ತಿರ್ಲಿಲ್ಲ ಅವರಿಗೆ ಅವಕಾಶ ಸಿಕ್ಕಿದೆ. ಮತ್ತು ಅವರು ಎಷ್ಟು ಚೆನ್ನಾಗಿ ಪ್ರೂವ್ ಮಾಡ್ಕೊತಿರೋದನ್ನ ಅಂತ ಈ ಒಂದು ಏನಿದೆ ಟಾಪಿಕ್ಕು ಹೊರಗಡೆ ಜನ ಇದನ್ನ ರೆಕಗ್ನೈಸ್ ಮಾಡಿದರು. ತುಂಬಾ ಖುಷಿಪಟ್ಟಿದ್ರು ವರ್ತು ಸಂತೋಷ್ ಅವರ ಆಟಕ್ಕೆ ಮೇನ್ಲಿ. ಯಾಕಂದರೆ ಈ ವಾರ ಅವರು ಆಡ್ತಾನೇ ಇರಲಿಲ್ಲ ಜಾಸ್ತಿ, ಎಲ್ಲರೂ ಅದೇ ಒಂದು ಬೈತಿದ್ದು. ತುಂಬ ಚೆನ್ನಾಗಿದ್ದಾರೆ ವರ್ತು ಸಂತೋಷ್ ಅವರು, ಅವ್ರ ಗುಣದಲ್ಲಿ, ಅವರ ವ್ಯಕ್ತಿತ್ವದಲ್ಲಿ. ಬಟ್ ಆಟ ಒಂದು ಬಂದಾಗ ಯಾಕೆ ಹಿಂದೆ ಸರಿತಾರೆ ಅಂತ. ಬಟ್ ಈ ವಾರ ಎಲ್ಲ ಆಟಗಳನ್ನೂ ಅಷ್ಟೇ ಸಖತ್ತಾಗಿ ವರ್ತು ಸಂತೋಷ್ ಅವರು ಆಡಿದ್ದಾರೆ. ಸೊ ಇದನ್ನ ಹೊರಗಡೆ ಜನ ಎಲ್ಲರೂ ನೋಟಿಸ್ ಮಾಡಿದರು. ಬಟ್ ಒಳಗಡೆ ಇರೋರು ಯಾರು ಅದನ್ನು ಆಡಿಸಿರಲಿಲ್ಲ. ಅಂದರೆ ಯಾರು ಅಲ್ಲಿ ಬಿಟ್ಕೊಡಲ್ಲ. ಇನ್ನೊಬ್ರು ಚೆನ್ನಾಗಿ ಆಡಿಸಿದ್ದಾರೆ ಅಂದರೆ ಅವ್ರನ್ನ ಹೊಗಳಲ್ಲ ಜಾಸ್ತಿ. ಅದು ಈ ಸೀಸನಲ್ಲಿ ನಾನು ನೋಡೇ ಇಲ್ಲ ಆ ಥರ. ಬಟ್ ಇಲ್ಲಿ ಅದನ್ನ ಅವರು ಅಪ್ರಿಷಿಯೇಟ್ ಮಾಡಿದ್ರು ಸಂಗೀತ ಅವರು. ಅದೊಂದು ಒಳ್ಳೆಯದು ಅಂತ ನಂಗೆ ಅನಿಸ್ತು. ಯಾಕಂದರೆ ಅವರು ಯಾರೇ ಆಗಲಿ ನಮ್ಮ ಸೋಲನ್ನ ಬಿಟ್ಟು ಇನ್ನೊಬ್ರು ಗೆಲುವನ್ನ ಆಚರಿಸ್ತಾರಲ್ವ. ಸೊ ಅದು ನಿಜವಾದ ಸ್ಪೋರ್ಟ್ಸ್ಮ್ಯಾನ್ಶಿಪ್ ಅಂತ ಅನಿಸುತ್ತೆ. ಸೊ ಒಂದು ಒಳ್ಳೆ ಮೂವ್ ಅದು. ಅದನ್ನ ವಿನಯ್ ಅವ್ರಿಗೂ ಕೂಡ ಅರ್ಥ ಮಾಡಿಸಿದ್ರು ಅವರು. ಸೊ ಒಳ್ಳೆಯದು, ಚೆನ್ನಾಗಿತ್ತು ಅಂತ ನಂಗೆ ಅನಿಸ್ತು. ಕನಸಲ್ಲೂ ಸಂಗಿ ನನ್ಸಲ್ಲೂ ಸಂಗಿ ಎಲ್ಲೆಲ್ಲೂ ಸಂಗಿ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟು ಆ್ಯಕ್ಚುಲಿ ಪ್ರೋಮೋ ಬಗ್ಗೆ ಜಾಸ್ತಿನೇ ಮಾತಾಡಲ್ಲ ಇಲ್ಲಿ, ಬರೀ ಈ ಅವರವರ ಫ್ಯಾನ್ಸ್ ಬಗ್ಗೆ ಇರುತ್ತೆ. ಸೊ ನೆಕ್ಸ್ಟ್ ಕಮೆಂಟ್ ನೋಡೋಣ. ಸಂಗೀತ ಅವರು ನಮ್ಮ ಕಿಂಗ್ ವಿರಾಟ್ ಸರ್ ಥರ ಚೆನ್ನಾಗಿ ರಿವೆಂಜ್ ವಾಪಸ್ ಕೊಡ್ತಾ ಇದ್ದಾರೆ. ಆದರೆ ಅದನ್ನ ವಾಪಸ್ ತಗೊಳ್ಳೋ ಯೋಗ್ಯತೆ ಇಲ್ಲದ ಕಾರ್ತಿಕ್ ಅವರು ಗೌತಮ್ ಗಂಭೀರ್ ಥರ ಚೆನ್ನಾಗಿ ಉರಿದುಕೊಳ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಮ್ಯಾಚ್ನ ರಿಲೇಟ್ ಮಾಡ್ತಾರೆ ಬಿಗ್ ಬಾಸ್ ಮನೆಗೆ.
ಸೊ ನೆಕ್ಸ್ಟು ನಮ್ರತಾಗೆ 4 ಚಾನ್ಸಸ್ ಕೊಡ್ತಿದ್ದಾರೆ. ಯಪ್ಪ ಈಗ ಅವಳಿಗೆ ಸಪೋರ್ಟ್ ಮಾಡಿದರೆ ಅಷ್ಟೇ ಕತೆ. ಬೆಂಕಿನ ಭಯಕ್ಕೆ ಯಾರೂ ತಗೊಳ್ತಾನೇ ಇಲ್ಲ. ಅಂದರೆ ನಮ್ರತಾ ಅವರಿಗೆ ಈ ವಾರ ತುಂಬಾ ಚಾನ್ಸಸ್ ಸಿಕ್ಕಿದೆ ಆ್ಯಕ್ಚುಲಿ. ಯಾಕಂದರೆ ಈ ಒಂದು ಟಾಸ್ಕ್ಗಳು ಹೇಗಿರುತ್ತೆ ಅಂದರೆ ಒಬ್ಬರಿಗೆ ಆಪರ್ಚುನಿಟಿ ಸಿಕ್ಕಿದಾಗ ಅವ್ರಿಗಿಂತ ಕೆಳಗಡೆ ಇರೋರನ್ನೇ ಟಾಸ್ಕಿಗೆ ಸೆಲೆಕ್ಟ್ ಮಾಡಬೇಕಾಗತ್ತೆ. ಯಾಕಂದರೆ ಚೆನ್ನಾಗಿ ಆಡೋರನ್ನ ಸೆಲೆಕ್ಟ್ ಮಾಡಿಬಿಟ್ರೆ ಇವ್ರು ಸೋಲ್ತಾರೆ ಅಂತ. ಸೊ ನಮ್ರತಾ ಅವರಂತೂ ಎಲ್ಲರ ಹತ್ರ ಹೋಗಿ ಅದನ್ನೇ ಹೇಳ್ತಿರ್ತಾರೆ, ನನಗೆ ಆಡೋಕ್ಕೆ ಬರೋಲ್ಲ, ನನ್ನನ್ನು ಸೆಲೆಕ್ಟ್ ಮಾಡಿ ಅಂತ. ನಿನ್ನೆನೂ ನೀವು ನೋಡ್ಬೋದು ತನಿಷಾ ಅವರ ಒಂದು ಟಾಸ್ಕಲ್ಲಿ ಕೂಡ ಅಷ್ಟೇ ನಮ್ರತಾ ಅವ್ರನಿಗೆ ಹಾಗೆ ಅಪ್ರೋಚ್ ಮಾಡೋದವ್ರು ಹೋಗಿ, ನನಗೆ ಈ ಚೆಸ್ ಎಲ್ಲ ನಿಜವಾಗ್ಲೂ ಬರೋಲ್ಲ, ನನ್ನನ್ನು ತಗೊಳ್ಳಿ ಅಂತ. ಬಟ್ ಆ್ಯಕ್ಚುಲಿ ಅವರು ನಮ್ರತಾ ಅವ್ರು ಚೆನ್ನಾಗಿ ಆಡಿ ಸೆಕೆಂಡ್ ಪ್ಲೇಸ್ ತೊಗೊಂಡ್ಬಿಡ್ತಾರೆ ನೆನ್ನೆ. ಸೊ ಈ ಥರನೇ ಎಲ್ಲ ಅವ್ರಿಗೆ ಆಟ ಸಿಗ್ತಾ ಹೋದರೆ ಅದು ಈ ವೀಕಲ್ಲಿ ಕಷ್ಟ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಈ ವಾರ ನಮ್ರತಾ ಅವರು ಮತ್ತು ತನಿಷಾ ಅವರಿಬ್ಬರು ಕೂಡ ಬಾಟಮಲ್ಲಿ ಇದ್ದಾರೆ ನಾಮಿನೇಷನ್ಸಲ್ಲಿ. ಸೊ ವೋಟಿಂಗ್ಸ್ ಹೇಗಿದೆ, ಯಾವ ಪ್ಲೇಸಲ್ಲಿದ್ದಾರೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನೋಡೋಣ, ವಿನಯ್ ಅವರಿಗೆ ಬಿ ಸ್ಟ್ರಾಂಗ್ ವಿನಯ್ ಅಂತ ಇದೆ, ವಿನಯ್ ಕಿಂಗ್ ಅಂತ ಇದೆ, ವಿನಯ್ ವಿನ್ನರ್ ಅಂತ ಇದೆ, ಸಂಗೀತ ವಿನ್ ಆಗಬೇಕು. ಎಲ್ಲ ಪ್ರೋಮೋಲು ಕಾರ್ತಿಕ್ ಹವಾ. ಕಾರ್ತಿಕ್ ಇಸ್ ಜೆನ್ಯೂನ್ ಆ್ಯಂಡ್ ಹಾನೆಸ್ಟ್. ವುಮೆನ್ ಕಾರ್ಡ್ ಸಂಗೀತ ಯೂಸ್ ಮಾಡ್ತಿದ್ದಾಳೆ, ಓಕೆ, ಆದರೆ ವುಮೆನ್ ಯೂಸ್ ಮಾಡ್ತಿರೋದು ಯಾರು ಅಂತ ಗೊತ್ತು ಅಂತ ಇದೆ. ವಿನಯ್ಗೆ ಎಲ್ಲರೂ ಬೆನ್ನಿಗೆ ಚೂರಿ ಹಾಕುವವರೇ ಸಿಕ್ಕಿದ್ದಾರೆ. ಸೊ ವಿನಯ್ ಆ್ಯಂಡ್ ಸಂಗೀತ ಗಿವ್ ವ್ಯಾಲ್ಯೂ ಫಾರ್ ಫ್ರೆಂಡ್ಶಿಪ್ ಅನ್ನೋರು ಲೈಕ್ ಮಾಡಿ ಅಂತ ಇದೆ. ಆ್ಯಕ್ಚುಲಿ ಅಬ್ಸರ್ವ್ ಮಾಡಿ, ಯಾರಾದರೂ ಡೀಪಾಗಿ ಬಿಗ್ ಬಾಸ್ ನೋಡಿದರೆ ಗೊತ್ತಿರುತ್ತೆ. ಆ್ಯಕ್ಚುಲಿ ಇವರಿಬ್ಬರು ಫ್ರೆಂಡ್ಶಿಪ್ಗೆ ವ್ಯಾಲ್ಯೂ ಕೊಟ್ಟಿದ್ದಾರೆ. ಎಷ್ಟು ಸರಿ ನೋಡಿದ್ದು ನಿಜ ಆಗಲ್ಲ ಅಂತ ಹೇಳ್ತಾರಲ್ವ, ಅದು ಹಾಗೆ ಆಯಿತು ಇವರಿಬ್ಬರು ವಿಷಯದಲ್ಲಿ. ಮೇಲ್ಗಡೆ ನೋಡಿದಾಗ ಕೆಟ್ಟವ್ರ ಥರ ಇಬ್ಬರು ಕಂಡ್ರು, ಬಟ್ ಆ್ಯಕ್ಚುಲಿ ಒಳಗಡೆ ಇಬ್ಬರು ಫ್ರೆಂಡ್ಶಿಪ್ಗೆ ವ್ಯಾಲ್ಯೂ ಕೊಟ್ಟಿದ್ದಾರೆ. ಎಷ್ಟೋ ಜನ ಹಿಂದೆ ಹೋಗಿ ಬೆನ್ನಿಗೆ ಚೂರಿ ಹಾಕಿ ಮಾತಾಡೋದಕ್ಕಿಂತ ಮುಂದೆನೇ ಅವ್ರ ಬಗ್ಗೆ ಏನು ಒಪಿನಿಯನ್ ಇದೆ ಅದು ಕೊಡೋದು ತುಂಬಾ ಒಳ್ಳೆಯದು ಅಂತ ಅನಿಸುತ್ತೆ. ಇದು ಮೇಲ್ಗಡೆಯಿಂದ ನೋಡಿದಾಗ ನೇರ ನುಡಿಯಿಂದ ಯಾರೇ ಮಾತಾಡಿದ್ರು ಅವರು ಜನ ಯಾರೂ ಅಷ್ಟು ಇಷ್ಟಪಡಲ್ಲ ಅವ್ರನ್ನ. ಬಟ್ ಮೋಸ್ಟ್ಲಿ ಅವರೇ ತುಂಬ ಮೋಸ್ಟ್ ಪ್ಯೂರ್ ಹಾರ್ಟೆಡ್ ಇರ್ತಾರೆ ಅಂತ ನನಗನ್ಸುತ್ತೆ ಪರ್ಸ್ನಲಿ. ನಾನು ಸಂಗೀತ ಅವರು ಅಥವಾ ವಿನಯ್ ಅವರು ಅವರ ಕ್ಯಾರೆಕ್ಟರ್ ಬಗ್ಗೆ ಎಲ್ಲ ಮಾತಾಡ್ತಿರೋದು. ಬಟ್ ಜನರಲಾಗಿ ಯಾರೆಲ್ಲ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತಾಡ್ತಾರಲ್ವ, ಮನಸ್ಸಲ್ಲಿ ಏನೂ ಇಟ್ಕೊಳ್ಳಲ್ಲ ಅವ್ರು. ಅಟ್ಲೀಸ್ಟು ಏನಿರುತ್ತೆ ಅದನ್ನ ಹೊರಗೆ ಹಾಕ್ಬಿಡ್ತಾರೆ. ಅದು ತುಂಬಾ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ, ಹಿಂದೆ ಒಂದು ಮುಂದೆ ಒಂದು ಮಾತಾಡೋದಕ್ಕಿಂತ. ಸೊ ನೆಕ್ಸ್ಟು ಈ ನಮ್ರತಾಗೆ ವಿನಯ್ಗಿಂತ ಕಾರ್ತಿಕ್ ಹೆಚ್ಚಾದ ಅಲ್ವಾ. ಸೊ ಇವತ್ತಿನ ಪ್ರೋಮೋ ನೋಡಿದ್ರೆ ಹಾಗೆ ಅನ್ನಿಸ್ತು, ವಿನಯ್ಗಿಂತನೂ ಜಾಸ್ತಿ ನಮ್ರತಾ ಅವ್ರಿಗೆ ಕಾರ್ತಿಕೇ ಹೆಚ್ಚಾಗ್ಬಿಟ್ರಾ ಅಂತ. ಸೊ ನೋಡೋಣ ಇನ್ನು ಎಪಿಸೋಡಲ್ಲಿ ಏನಿದೆ ಅಂತ. ಸೊ ಲೈಕ್ ಸಂಗೀತ ಸಪೋರ್ಟರ್ಸ್ ಅಂತ ಇದೆ. ವಿನಯ್ ಅವರೇ, ಸಮಯ ಬಂದಾಗ ನಿಮ್ಮ ಸ್ನೇಹಿತರೇ ನಿಮ್ಮನ್ನು ಹೊರ ಇಟ್ಟಿದ್ದಾರೆ, ಆದರೆ ನೀವು ಯಾವತ್ತೂ ಅವರನ್ನು ಬಿಟ್ಟು ಕೊಟ್ಟಿಲ್ಲ. ಬಿ ಸ್ಟ್ರಾಂಗ್. ಈ ಸೀಸನಲ್ಲಿ ಕರೆಕ್ಟಾಗಿ ನೋಡಿದರೆ ಎಲ್ಲರಿಂದನೂ ಹರ್ಟ್ ಆಗಿರೋದು ನಿಮಗೆ, ಆದರೆ ಎಲ್ಲರೂ ಹೇಳೋದು ನಿಮ್ಮಿಂದ ಹರ್ಟ್ ಆಯಿತು ಅಂತ. ಡೋಂಟ್ ವರಿ, ಯು ಆರ್ ರಿಯಲಿ ಫ್ಯಾಂಟಾಸ್ಟಿಕ್ ಹ್ಯೂಮನ್ ಬೀಯಿಂಗ್, ವಿಶಿಂಗ್ ಯು ಮೋರ್ ಪವರ್. ಸೊ ಇವ್ರು ಹೇಳಿದ್ದು ಪ್ರತಿಯೊಂದು ಮಾತು ನನಗೆ ನಿಜ ಅಂತ ಅನ್ನಿಸ್ತು. ಯಾಕಂದರೆ ವಿನಯ್ ಅವರು ಪ್ರತಿಯೊಂದು ಸಂಬಂಧಕ್ಕೂ ಬೆಲೆ ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ಅವ್ರು ಯಾರ ಜೊತೆ ಇದ್ದರೂ ಫ್ರೆಂಡ್ಶಿಪ್ ಯಾರ ಜೊತೆ ಜೆನ್ಯೂನಾಗಿ ಮಾಡಿದ್ದಾರೆ, ಅವ್ರ ಬಗ್ಗೆ ಎಲ್ಲೂ ಬಿಟ್ಕೊಟ್ಟಿಲ್ಲ ವಿನಯ್ ಅವರು ಅಂತ ಅನಿಸುತ್ತೆ. ಹಿಂದೆ ಹೋಗಿ ಮಾತಾಡಿಲ್ಲ, ಅವ್ರಿಗೆ ಇಷ್ಟ ಆಗಲಿರೋರ ಬಗ್ಗೆ ಅವ್ರು ಖಂಡಿತವಾಗ್ಲೂ ಮಾತಾಡಿದ್ದಾರೆ. ಬಟ್ ಫ್ರೆಂಡ್ಶಿಪ್ ಅಂತ ಯಾರ ಜೊತೆ ಮಾಡಿದ್ದಾರೆ ಅವ್ರ ಬಗ್ಗೆ ಅಂತೂ ಮಾತಾಡಿಲ್ಲ ಅವ್ರ ಹಿಂದೆ ಎಲ್ಲೂ. ಸೊ ಕ್ಯಾರೆಕ್ಟರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಲೇಟಾಗಿ ಅರ್ಥ ಆದ್ರೂ ಜನಕ್ಕೆ ಅರ್ಥ ಆಗುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ನೋಡಿದ್ವಿ ವಿನಯ್ ಅವ್ರಿಗೆ ಎಷ್ಟು ಹೇಟ್ರೆಡ್ ಇತ್ತು ಅಂತ, ಬಟ್ ಇವಾಗ ಎಷ್ಟೋ ಕಮ್ಮಿ ಆಗಿದೆ. ಜನ ಎಷ್ಟೋ ಇಷ್ಟಪಡ್ತಾರೆ ವಿನಯ್ ಅವ್ರನ್ನ ಕೂಡ. ಹಾಗೆ ಎಲ್ಲ ಟೈಮ್ ಚೇಂಜ್ ಮಾಡುತ್ತೆ ಅಂತ ಹೇಳೋದು. ಸೊ ರಿಯಲ್ ಮ್ಯಾಚ್, ಬಿಕಾಸ್ ನಮ್ರತಾ ಎಲ್ಲರ ಜೊತೆ ಚೆನ್ನಾಗಿ ಇತ್ತು, ಫಿನಾಲೆ ಅವರಿಗೆ ಇಡ್ತಾಳೆ ಅಂತ ಇದೆ. ಸೊ ಏನೋ ನನಗಂತೂ ಅರ್ಥ ಆಗ್ಲಿಲ್ಲ ಅವ್ರು ಹೇಳಿದ್ದೇನು ಅಂತ. ಸೊ ತನಿಷಾ ಈ ವಾರ ಮನೆಗೆ ಹೋಗ್ತಾರೆ. ಸಂಗೀತ ಇಸ್ ರಿಯಲ್ ಫೈಟರ್, ವಿನಯ್ ಬಾಸ್, ವಿನಯ್ ವಿನ್ನರ್. ಸೊ ನೆಕ್ಸ್ಟು ಕಾರ್ತಿಕ್ ನಮ್ಮು ಎವ್ರಿ ಒನ್ ಬ್ಯಾಕ್ ಸ್ಟಾಬಿಂಗ್ ವಿನಯ್. ಸಂಗೀತ ಇರ್ತಾಳೆ ಹಾವು ಅಂತ ಹೇಳ್ತಾರೆ. ಸೊ ನೆಕ್ಸ್ಟು ಸಂಗಿ ಆಲ್ವೇಸ್ ಸಪೋರ್ಟ್ ಡ್ರೋನ್, ದ ರಿಯಲ್ ಬ್ರದರ್ ಸಿಸ್ಟರ್ ರಿಲೇಷನ್ಶಿಪ್ ಜಗಳ ಇದ್ದೇ ಇರುತ್ತೆ, ಬಟ್ ಬ್ರದರ್ ಸಿಸ್ಟರ್ಸ್ ಮಧ್ಯ ಅಂತ ಹೇಳ್ತಾರೆ. ಸೊ ಇದಿಷ್ಟು ಇವತ್ತಿನ ಪ್ರೋಮೋನ ಹೈಲೈಟ್ಸ್ ಆಗಿತ್ತು. ಸೊ ನಿಮಗೆ ಏನನ್ಸುತ್ತೆ, ನಿಮ್ಮ ಕಮೆಂಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಅಭಿಪ್ರಾಯ ಏನು ಈ ವಾರದ ಆದರೆ ಇವತ್ತಿನ ಪ್ರೋಮೋದಲ್ಲಿ ಅಂತ. ಸೊ ಬಿಗ್ ಬಾಸ್ನ ಲೈವ್ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ರಕ್ಷಾ ಚಾನಲ್ ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ರಕ್ಷಾ ರೆಡ್ಡಿ ಅಂತ ಡೈಲಿ ವೀಡಿಯೋಸ್ ಆಗ್ತಿರ್ತಾಳೆ, ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಟೇಕ್ ಕೇರ್, ಬಾಯ್.